ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ರಾಕಿ ಬದುಕಲ್ಲಿ ನಿನ್ನಂತವಳಿಗೆ ಬೆಲೆನೇ ಇಲ್ಲ. ಯು ಜಸ್ಟ್ ಟೈಮ್ ಪಾಸ್ಟ್ ರಾಕಿ. ನನ್ನ ಮಗನ ಮರ್ತು ಬಿಡ್ಬೇಕು. ಹಾಗೆ ನೀನು ಮಾತು ಕೊಟ್ರೆ ಮಾತ್ರ ನಿಮ್ಮ ಅಜ್ಜಿಗೂ ನಿಮ್ಮ ಮಾವನಿಗೂ ಬಿಡುಗಡೆ. ಪ್ರೀತಿ ಮಾಡಿದ್ರೆ ಇಷ್ಟೆಲ್ಲ ಸಮಸ್ಯೆ ಸೃಷ್ಟಿಯಾಗುತ್ತೆ ಅಂತ ನನ್ ಕಲ್ಪನೆ ಕೂಡ ಮಾಡಿರ್ಲಿಲ್ಲ. ನಮ್ಮಂತ ಮಿಡಲ್ ಕ್ಲಾಸ್ ಜನರಿಗೆ ಪ್ರೀತಿ ಮಾಡೋ ಯೋಗ್ಯತೆನೇ ಇಲ್ವಾ? ಅಯ್ಯೋ ದೇವ್ರೆ, ಮೊದಲನೇ ಪ್ರೀತಿ ಹೇಗಾದ್ರೂ ಉಳಿಸ್ಕೋಬೇಕು ಅಂತ ಪ್ರಯತ್ನ ಪಟ್ರೆ ಎಲ್ಲ ಮಣ್ಪಾಲ್ ಮಾಡ್ಬಿಟ್ಟೆ. ಆಗಾಗ ಬಂದು ಹೋಗ್ತಿದ್ದ ದುಃಖ ಇನ್ಮೇಲೆ ಕಾಯಂ ಆಗೋಯ್ತು. ನನ್ ರಾಕಿನ ನಾ ಹೇಗ್ ಮರೀಲಿ? ಸೆಕ್ಯೂರಿಟಿ ಡ್ಯೂಟಿ ಮಾಡ್ತಿದ್ದಾರೆ. ಇವ್ರು ಕಣ್ ತಪ್ಪಿಸಿ ಅಂಜಲಿ ರೂಮ್ಗೆ ಹೋಗೋದು ಹೇಗೆ? ಕಣ್ಣೀರು ಹಾಕ್ಬಿಡಿ ಅಂಜಲಿ. ನಿಮ್ ಜೊತೆ ಯಾವಾಗ್ಲೂ ನಾನು ಇರ್ತೀನಿ. ಯಾಕೆ ಬಂದ್ರಿ? ನನಗೂ ನಿಮ್ಗೂ ಯಾವ ಸಂಬಂಧ ಇಲ್ಲ ಅಂತ ಅಗ್ರಿಮೆಂಟ್ಗೆ ಸೈನ್ ಮಾಡಿದ್ದೀನಿ. ಪ್ಲೀಸ್ ಇಲ್ಲಿಂದ ಹೊರಡಿ. ಅಂಜಲಿ, ನಿನ್ಗೆ ಕೋಪ ಬರೋದು ಸಹಜ, ಆದ್ರೆ ಆ ಘಟನೆಗೂ ನನಗೂ ಯಾವ ಸಂಬಂಧನೂ ಇಲ್ಲ. ನಾನು ಏನು ಕೇಳಿಲ್ಲ. ಪ್ಲೀಸ್ ಹೋಗಿ. ನಾನು ಹೋಗಲ್ಲ ಅಂಜಲಿ. ರಾಖಿ, ರಾಖಿ
ಏನಪ್ಪ ಇದೆಲ್ಲ? ಅಜ್ಜಿ, ಅಂಜಲಿಗೆ ನೀವಾದ್ರೂ ಹೇಳಿ. ನೀನ್ ಮಾಡ್ತಾರ ನಿಂಗೆ ಸರಿ ಅಂತ ಅನಿಸ್ತಿದ್ಯಾ? ಇಷ್ಟದಲ್ಲಿ ನೀನ್ ಇಲ್ಲಿಗೆ ಬರೋದು ಸರಿ ಇಲ್ಲ. ನಿಮ್ ಮನೆಯವ್ರು ಮಾಡಿದ ಗಾಯನೇ ಇನ್ನೂ ವಾಸಿ ಆಗಿಲ್ಲ. ಎಲ್ಲದಕ್ಕೂ ಒಂದ್ ಇತಿ ಮಿತಿ ಅಂತ ಇರತ್ತೆ. ನಾವು ಬಡವರೇ ಇರ್ಬೋದು, ಆದ್ರೆ ಈ ತರ ನಡ್ಸ್ಕೊಳ್ಳೋದು. ನಮ್ಮ ಮನೆಯವ್ರ ಪರವಾಗಿ ನಾನ್ ಸಾರಿ ಕೇಳ್ತೀನಿ ಅಜ್ಜಿ. ಅವ್ರಿಗೆ ತಲೆ ಹಾಳಾಗಿದೆ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಇದ್ರಲ್ಲಿ ನನ್ನ ತಪ್ಪೇನೂ ಇಲ್ಲ. ತಪ್ಪು ಯಾರ್ದಾದ್ರೆ ಏನು, ಅನುಭವಿಸಿದ್ದು ನಾವು. ಮನ್ಸಿಗೆ ತುಂಬಾ ಹಿಂಸೆ ಆಯ್ತಪ್ಪ. ನಿನಗೂ ಅಂಜಲಿಗೂ ಮದ್ವೆ ಮಾಡಿಸ್ಬೇಕು ಅಂತ ನಾನು ತುಂಬಾ ಆಸೆ ಪಟ್ಟಿದ್ದೆ. ಈಗ ಈ ಖಂಡಿತವಾಗಿ ಬೇಡ ಅಂತ ಹೇಳ್ತಾ ಇರೋದು ನಾನೇ. ಯಾಕೆ ಅಂದ್ರೆ ನಾನು ಅನುಭವಿಸಿದ ನೋವು ನನಗೆ ಇರಲಿ, ನನಗೆ ಮುಗ್ದೋಗ್ಲಿ. ಅದು ನನ್ನ ಮೊಮ್ಮಗಳನ್ನ ಸುಡೋದು ಬೇಡ. ಅಂಜಲಿನ ಮರೆತು ಹೊರಟ್ಬಿಡು ರಾಕಿ, ಮೊದ್ಲಿನ ಹೊರಟ್ಬಿಡು. ಅಜ್ಜಿ, ನೀವು ನನ್ನ ಅರ್ಥ ಮಾಡ್ಕೊಂಡಿಲ್ವಾ? ನೋಡು, ನಿನ್ನ ಬಗ್ಗೆ ನನಗೆ ನಂಬಿಕೆ ಇದೆ, ಆದ್ರೆ ನಿಮ್ಮ ಮನೆಯವರು ಈ ಥರ ಅಲ್ಲ. ಅವ್ರು ನೋಡಿದ್ರೇನೆ ಭಯ ಆಗತ್ತೆ. ನಿಮ್ಮ ಮನೆಯವರು ಏನ್ ಮಾಡೋದಕ್ಕೂ ಹೇಸೋದಿಲ್ಲ. ಅಜ್ಜಿ, ಅಂಜಲಿ ಅವ್ರನ್ನ ಪಡ್ಕೊಳ್ಳೇಬೇಕು ಅಂತ ಮನೆಯವ್ರನ್ನೆಲ್ಲ ಎದುರಾಕೊಂಡಿದ್ದೀನಿ. ಅದು ನಿಮ್ಗೂ ಗೊತ್ತಲ್ವಾ? ನೀನೇನ್ ಮಾಡಿದ್ರು ನಿಮ್ಮ ಮನೆಯವ್ರನ್ನ ದಾಟ್ಕೊಂಡು ಬರೋದು ಅಷ್ಟು ಸುಲಭ ಅಲ್ಲ. ಅಂಜಲಿ ನಿಮ್ಮ ಮನೆಗೆ ಬಂದ್ರು ಒಂದು ದಿನನೂ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಇದ್ರ ಮೇಲೂ ನೀನ್ ಅಂಜಲಿ ಬೇಕು ಅನ್ನೋದಾದ್ರೆ ನಾನ್ ಸತ್ತ ಮೇಲೆ ನೀನ್ ಕರ್ಕೊಂಡು ಹೋಗು. ರಾಕಿ, ನಿನ್ ಕೈ ಮುಗಿದು ಕೇಳ್ಕೊತೀನಿ, ಇನ್ ಮುಂದೆ ಯಾವತ್ತೂ ಅಂಜಲಿನ ಹುಡುಕೊಂಡು ಇಲ್ಲಿಗೆ ಬರಬೇಡ. ಅಂಜಲಿಗೆ ಅವಳ ಸೋದರ ಮಾವನ್ ಮಗನ್ ಜೊತೆ ಮದ್ವೆ ಫಿಕ್ಸ್ ಆಗಿದೆ. ಇದಕ್ಕೆ ಅಂಜಲಿನೂ ಒಪ್ಪಿದಾಳೆ. ಅಂಜಲಿ, ಅಜ್ಜಿ ಹೇಳ್ತಾ ಇರೋದು ನಿಜನಾ? 100% ಸತ್ಯ. ನೀ ಹೇಳಿದ್ದೆಲ್ಲ ಕೇಳಿಸ್ಕೊಂಡೆಮ್ಮ. ಇಷ್ಟು ದಿನಕ್ಕೆ ನೀನು ಕರೆಕ್ಟಾಗಿ ಮಾತಾಡಿದ್ಯಾ. ಬರೇ ಕಡೆ ಏನೋ ಬದ್ಮಾಶ್, ಈ ಹೆಣ್ಮಕ್ಳಿರೋ ರೂಮ್ಗೆ ಅರ್ಧರಾತ್ರಿನಲ್ಲಿ ಬರ್ತೀಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ಮಾಧವ, ನಾನ್ ಮಾತಾಡ್ತಿದ್ದೀನಿ ತಾನೆ, ನೀನ್ ಯಾಕೆ ಅವನ ಮೇಲೆ ಕೈ ಮಾಡ್ತೀಯಾ? ನಾನ್ ಹೇಳಿದ್ರೆ ಅವ್ನು ಹೋಗ್ತಾನೆ, ನೀ ಸುಮ್ನೆ ಇರು. ನಿನ್ನ ಹಿತವಚನ ಇವನಿಗೆ ಹಿಡ್ಸೋದಿಲ್ಲ ಅಮ್ಮ. ಏಯ್, ನಿನಗೆ ಹೆಂಗ್ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಬರೋ. ಅಂಜಲಿ, ನಿನಗೆ ಮದುವೆ ಇಷ್ಟ ಇದೆಯಾ? ನಿಜ ಹೇಳು. ಇಷ್ಟ ಇಲ್ಲ ಅಂತ ಒಂದ್ ಮಾತು ಹೇಳು ಸಾಕು. ನಡಿಯೋ ಮಾಧವ, ನಡಿಯೋ. ಮಾಧವ, ಬರೋ. ಮಾಧವ, ನಡಿ ನಡಿ ನಡಿಯೋ. ಅಂಜಲಿ, ರಾಕಿ, ಮಾಧವ, ಮಾಧವ.